ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಡಾಕ್ಟರ್ ಪ್ರಭಾಕರ್ ಶಿಶಿಲರು ಸರ್ವಾಧ್ಯಕ್ಷರಾಗಿ ಆಯ್ಕೆ. ಇದು ಹೇಗೆ ಸರ್, ಇದರ ಆಯ್ಕೆ ಪ್ರಕ್ರಿಯೆ ಹೇಗೆ? ಪ್ರಭಾಕರ್ ಶಿಶಿಲ ಅವರು ನಮ್ಮ ಕರ್ನಾಟಕದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರು. ನಮ್ಮ ಸುಳ್ಯದಲ್ಲಿ ಅಂತೂ ಸುಳ್ಯ ತಾಲೂಕಿನಲ್ಲಿ ಒಂದು ತುಂಬ ಶಿಷ್ಯರ ಗಣನವನ್ನೇ ಹೊಂದಿದ್ದವರು. ಅವರು ಉಪನ್ಯಾಸಕರಾಗಿ, ಬರಹಗಾರರಾಗಿ, ಆರ್ಥಿಕ ಚಿಂತಕರಾಗಿ, ಆರ್ಥಿಕ ಸಂಬಂಧಪಟ್ಟ ಇದರ ಪುಸ್ತಕಗಳನ್ನು ಬರೆಯುವುದರಲ್ಲಿ ಬಹಳ ಕೆಲಸ ಮಾಡಿದಂಥವರು. ಸುಮಾರು 165 ಆರ್ಥಿಕ ಕೃತಿಗಳನ್ನು ಅವರು ಬರೆದಿದ್ದಾರೆ, ಅರ್ಥಶಾಸ್ತ್ರದ ಕೃತಿಗಳನ್ನು ಸುಮಾರು ಬರೆದಿದ್ದಾರೆ. ಅಷ್ಟು ತುಂಬ ವಿಶ್ವವಿದ್ಯಾನಿಲಯಗಳಲ್ಲಿ ಅವರ ಪುಸ್ತಕಗಳು ಪಠ್ಯವಾಗಿವೆ. ಅದರ ಜೊತೆಗೆ ಸುಮಾರು 54 ಸಾಹಿತ್ಯ ಕೃತಿಗಳನ್ನು ಅವರು ಬರೆದಿದ್ದಾರೆ. ಇವರ ಸಾಹಿತ್ಯ ಕೃತಿಗಳು ಕೂಡ ಕಾಲೇಜುಗಳಲ್ಲಿ ಪಠ್ಯವಾಗಿ ಇದೆ. ದೊಡ್ಡ ಸಾಹಿತಿ, ವಿಚಾರವಂತರು ಕೂಡ. ಅವರ ಆಯ್ಕೆ ಕಳೆದ ಸರ್ತಿ 2009ನೇ ಇಸ್ವಿಯಲ್ಲಿ ಇವರು ಸುಳ್ಯ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಈ ಬಾರಿ ಈಗ ನಾಡ್ದು ಫೆಬ್ರವರಿ 21, 22 2 ದಿವಸಗಳ ಕಾಲ ಮಂಗಳೂರು ಯೂನಿವರ್ಸಿಟಿ ಆವರಣದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿಕ್ಕಿದೆ. ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಅವರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಸಭೆಯಲ್ಲಿ ಅದರಲ್ಲಿ ಆಯ್ಕೆಯಾಗಿದ್ದಾರೆ. ಎಸ್ ಸರ್, ಈ ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ MP ಶ್ರೀನಾಥ್ ಉಜಿರೆ ಇವರು ನಮಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಶ್ರೀನಾಥ್ ಸರ್ ನಮಸ್ತೆ. ನಮಸ್ತೆ ಸರ್. ಈಗ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಸುಳ್ಯದವರಾದ ಡಾಕ್ಟರ್ ಪ್ರಭಾಕರ್ ಶಿಶಿಲರ ಅವರನ್ನ ತಾವೆಲ್ಲ ಆಯ್ಕೆ ಮಾಡಿದ್ದೀರಿ. ಹೌದು. ಅದಕ್ಕಾಗಿ ಸುಳ್ಯ ತಾಲೂಕಿನ ಪರವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ನಾವು ನಮ್ಮ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇವೆ. ಆಯ್ತು ಸರ್, ಧನ್ಯವಾದಗಳು. ಸರ್ ಹೇಳಿ, ಯಾವ ರೀತಿ ಈ ಆಯ್ಕೆ ಪ್ರಕ್ರಿಯೆ ನಡೆಯಿತು? ಅವರು ನಮ್ಮ ಸಾಹಿತ್ಯಕ್ಕೆ ಕೊಟ್ಟ ಕೊಡುಗೆಯನ್ನು ಪರಿಗಣಿಸಿ ನಾವು ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ. ಒಂದು, ಅವರು ಪಠ್ಯ ಪುಸ್ತಕಗಳಲ್ಲಿ ಕ್ರಾಂತಿ ಮಾಡಿದ್ದಾರೆ. ಬಹುಶಃ ಕರ್ನಾಟಕಾದ್ಯಂತ ಅವರು ಅರ್ಥಶಾಸ್ತ್ರದ ಬಗ್ಗೆ ಪುಸ್ತಕ ಬರೆದಿದ್ದಾರೆ ಬಹಳಷ್ಟು. ಮತ್ತೆ ಅವರ ಎಲ್ಲ ಸಾಮಾಜಿಕ ಬದಲಾವಣೆ ಇರಬಹುದು ಅಥವಾ ದಕ್ಷಿಣ ಕನ್ನಡದ ಕೃಷಿಯ ಬಗ್ಗೆ ಇರಬಹುದು, ಇದೆಲ್ಲವೂ ಕೂಡ ಅವರ ಒಂದು ಸಾಹಿತ್ಯಗಳಲ್ಲಿ ಕೂಡ ಅವರು ಅದನ್ನೆಲ್ಲ ಬಳಸಿಕೊಂಡಿದ್ದಾರೆ. ಮತ್ತೆ ಸಾಹಿತ್ಯದಲ್ಲಿ ಗಂಭೀರ ಚಿಂತನೆ ಮಾಡಿದವರು ಕೂಡ. ಅವರ ಜೀವನಾನುಭವ ಮತ್ತು ಜೀವನೋತ್ಸಾಹ ಅದನ್ನೆಲ್ಲವನ್ನು ಕೂಡ ನಾವು ಅವರ ಸಾಹಿತ್ಯದಲ್ಲಿ ಕೂಡ ನಾವು ಕಾಣಬಹುದು. ಮತ್ತೆ ದಕ್ಷಿಣ ಕನ್ನಡವನ್ನು ಪ್ರತಿನಿಧಿಸುವ ಲೇಖಕರು ಅವರು. ಅವರ ಭಾಷಾಂತರ ಇರಬಹುದು, ಬೇರೆ ಬೇರೆ ರೀತಿಯ ಕೊಡುಗೆ ಇದೆ, ದೊಡ್ಡ ಕೊಡುಗೆ ಇದೆ. ಮತ್ತೆ ಬಹಳಷ್ಟು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳು, ಪಠ್ಯ ಪುಸ್ತಕಗಳು ಅವರು ಸಾಕಷ್ಟು ಬರೆದಿದ್ದಾರೆ. ಹೌದೌದು. ಈಗ ನಾಡ್ದು ಸಮ್ಮೇಳನದಲ್ಲಿ ಅವರ ಸಾಹಿತ್ಯದ ವಿಮರ್ಶಾ ಗೋಷ್ಠಿಗಳಿರ್ತಾವಲ್ಲ? ಹೌದು. ಸಾಹಿತ್ಯ ಸಮ್ಮೇಳನ ಯಾವುದೆಲ್ಲ? ಫೆಬ್ರವರಿ 21, 22. ಫೆಬ್ರವರಿ 21, 22 ಶುಕ್ರವಾರ ಶನಿವಾರ. ಮತ್ತೆ ಅವರ ಈಗ ಶಿಶಿಲದಲ್ಲಿ ಅವರು ಇದ್ರು, ಸುಳ್ಯದಲ್ಲಿ ಹುಟ್ಟಿದ್ರು, ಈಗ ಸುಳ್ಯದಲ್ಲಿ ನೆಲೆಸಿದ್ದಾರೆ. ಮತ್ತೆ ನೀವು ಸುಳ್ಯದಿಂದ ಅತಿ ಹೆಚ್ಚು ತಾಲೂಕಿನಿಂದ ಬರಬೇಕು ಅಂತ ಹೇಳಿ ಕೂಡ ನಾವು ನಿರೀಕ್ಷೆ ಮಾಡ್ತೇವೆ. ಖಂಡಿತವಾಗಿ ಬರ್ತಾರೆ. ಅವರ ಶಿಷ್ಯಂದರು ತುಂಬಾ ಜನ ಇದ್ದಾರೆ, ಅಭಿಮಾನಿಗಳು ತುಂಬಾ ಜನ ಇದ್ದಾರೆ. ಹೌದು. ಹಾಗೆ ನಾವು ಕಾರ್ಯಕ್ರಮ ಯಾವ ರೂಪರೇಷೆ ಯಾವ ರೀತಿ ಇರ್ತದೆ? ಅದು ಯಾವುದು ಕಾರ್ಯಕ್ರಮವಾ? ಸಮ್ಮೇಳನ ನಾವು ಅದೇ ಉದ್ಘಾಟನೆ, ಮತ್ತೆ ಗೋಷ್ಠಿಗಳು, ಉಪನ್ಯಾಸ, ಸಂವಾದ, ಬಹಿರಂಗ ಅಧಿವೇಶನ, ಮತ್ತೆ ಸಾಧಕರಿಗೆ ಗೌರವಾರ್ಪಣೆ, ಸಮಾರೋಪ ಇದೆಲ್ಲ ಇರ್ತದೆ. ಕವಿಗೋಷ್ಠಿ ಇದೆಲ್ಲ ಇರ್ತದೆ. ಮತ್ತೆ ಈ ಸಲ ಸ್ವಲ್ಪ ಅದನ್ನು ಹೇಗೆ ಸ್ವಲ್ಪ ಬದಲಾವಣೆ ಮಾಡಬಹುದಾ ಅಂತ ಹೇಳಿ ಕೂಡ ಆ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ ನಾವು. ಈಗ ಇದೆಲ್ಲ ಸಾಮಾನ್ಯ ಮಾಮೂಲಿ ಇರ್ತದೆ ಒಂದು ಸಮ್ಮೇಳನ ಅಂತ ಹೇಳುವಾಗ. ಮತ್ತೆ ನಾವು ಈ ಸಮ್ಮೇಳನವನ್ನು ಇಡೀ ರೂಪರೇಷೆ ಬದಲಾವಣೆ ಮಾಡ್ಲಿಕ್ಕೆ ಅಥವಾ ಬದಲಾಯಿಸ್ಲಿಕ್ಕೆ ಹೋದ್ರೆ ನಮಗೆ ಒಂದು ಮಾರ್ಗದರ್ಶನ ಇರ್ತದೆ, ಹೀಗೆ ಮಾಡ್ಬೇಕು ಅಂತ ಹೇಳಿ ಕೇಂದ್ರದಿಂದ. ನಮ್ಮ 31 ಜಿಲ್ಲೆಗಳಲ್ಲಿ ಕೂಡ ಒಂದು ಸಮ್ಮೇಳನ ಅಂತ ಹೇಳುವಾಗ ಅದರದ್ದೇ ಆದ ಒಂದು ರೂಪರೇಷೆ ಇರ್ತದೆ. ನಾವು ಅದನ್ನು ಚೇಂಜ್ ಮಾಡ್ಲಿಕ್ಕೆ ಹೋದ್ರೆ ಅದು ಇಂಥ ಕಡೆ ಚೇಂಜ್ ಆಗಿದೆ ಅಂತೇಳಿ ಅದೊಂದು ರೀತಿಯ ಪ್ರಶ್ನೆಗಳು ಕೂಡ ಬರ್ತದೆ. ಈಗ ಎಷ್ಟು ಸಾವಿರ ಜನ ನಾಡ್ದು ಭಾಗವಹಿಸ್ತಾರೆ ಸರ್? ನಾವೊಂದು 2000
ಜನ ನಿರೀಕ್ಷೆ ಮಾಡಿದ್ದೇವೆ. ಒಂದು ಕಡಿಮೆಯಲ್ಲಿ ಅಂದ್ರೆ ಒಂದು 2,000 ಜನ ಸೇರ್ಬೇಕಲ್ಲಿ. ಕಡಿಮೆಯಲ್ಲಿ 2,000 ಜನ ಸೇರ್ಬೇಕು. ಹೌದು, ಉದ್ಘಾಟನೆಗೆ ಮತ್ತೆ ಸಮಾರೋಪಕ್ಕೆಲ್ಲ ಮಿನಿಮಮ್ 2,000. ಮತ್ತೆ ಗೋಷ್ಠಿಗಳಲ್ಲಿ ಮತ್ತೆ ಉಪನ್ಯಾಸಗಳಲ್ಲಿ ಇದರಲ್ಲಿ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಸೇರ್ಬೇಕು ಅಂತ ಹೇಳಿ ಕೂಡ ನಾವು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಎಷ್ಟು ವೇದಿಕೆ ಇರ್ತದೆ? ಒಂದೇ ವೇದಿಕೆ ಇರ್ತದ, 2-3 ವೇದಿಕೆ ಇರ್ತದ? ಅಲ್ಲ, ನಾವು ವೇದಿಕೆಯನ್ನು ಒಂದೇ ಮಾಡ್ತೇವೆ. ಯಾಕೆಂದ್ರೆ ಇಲ್ಲಿ ಒಂದು ಮೇನ್ ಮಂಗಳ ಸಭಾಂಗಣ ಅಂತ ಹೇಳಿ ದೊಡ್ಡ ವೇದಿಕೆ, ಮತ್ತೆ ಅದರ ಪಕ್ಕದಲ್ಲಿ ಒಂದು ದೊಡ್ಡ ಶಾಮಿಯಾನ ಹಾಕಿ ಅಲ್ಲಿ ಕೂಡ ನೋಡುವ ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಅದು ಏನು ಸಮಸ್ಯೆ ಇಲ್ಲ. ಅಲ್ಲಿ ಒಂದು ದೊಡ್ಡ ಟಿವಿ ಪರದೆ ಎಲ್ಲ ಹಾಕಿ ಅಲ್ಲಿ ಕೂಡ ನೋಡುವಂತ ವ್ಯವಸ್ಥೆ. ಈಗ ಮೊನ್ನೆ ಬಂಟ್ವಾಳದಲ್ಲಿ ತಾಲೂಕು ಸಮ್ಮೇಳನ ಆಯ್ತು. ಅಲ್ಲಿ ಮೇನ್ ಫಸ್ಟ್ ಫ್ಲೋರ್ ನಲ್ಲಿ ಇತ್ತು. ಅಲ್ಲಿ ನೋಡುವವರಿಗೆ ನೋಡ್ತಾ ಇದ್ರು, ಮತ್ತೆ ಕೆಳಗಡೆ ಕೂಡ ಹೆಚ್ಚು ಸಂಖ್ಯೆಯಲ್ಲಿ ನೋಡ್ತಾ ಇದ್ರು. ಆ ರೀತಿಯ ಒಂದು ವ್ಯವಸ್ಥೆ ಕೂಡ ನಾವು ಮಾಡ್ತೇವೆ. ಮತ್ತೆ ವಿದ್ಯಾರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಹಾಗೆ ಮಾಡುವಂತ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸರಿ ಸರ್. ಅಂದ್ರೆ ಮಂಗಳೂರು ನಗರ ಸುತ್ತಮುತ್ತಲಿನವರನ್ನು ಅಲ್ಲ, ನಗರ ಸುತ್ತಮುತ್ತಲ ಅಲ್ಲ. ಈಗ ಉದಾಹರಣೆಗೆ ನಮ್ಮ ಇಲ್ಲಿ ಎಲ್ಲಿ ಉಜಿರೆ B.Ed ಉಂಟು, D.Ed ಉಂಟು, ಹಾಗೆ ಎಲ್ಲ ಜಿಲ್ಲಾದ್ಯಂತ ಮಾಡಿಕೊಳ್ತೀರಿ ಏನು? ಇಡೀ ಜಿಲ್ಲೆಯ ವಿದ್ಯಾರ್ಥಿಗಳು ಬರುವ ಹಾಗೆ ವ್ಯವಸ್ಥೆ ಮಾಡಿಕೊಳ್ತೀರಿ? ಅಲ್ಲ, ಬರುವ ಹಾಗೆ ಅಂದ್ರೆ ನಾವು ವಿನಂತಿ ಮಾಡ್ತೇವೆ. ಈಗ ಉದಾಹರಣೆಗೆ ನಮ್ಮ STM B.Ed D.Ed ನವರಲ್ಲಿ ಅಲ್ಲಿಯ ಪ್ರಿನ್ಸಿಪಾಲ್ ರಲ್ಲಿ ನಾವು ಹೇಳ್ತೇವೆ, ಹೀಗೆ ಉಂಟು, ನೀವು ಒಂದು ಬಸ್ ಮಾಡಿಕೊಂಡು ಬರ್ಬೋದು ಅಂತೇಳಿ. ಹಾಗೆ ಸುಳ್ಯ ತಾಲೂಕಿನ ಕಾಲೇಜಿನವರನ್ನು ಕೂಡ ವಿನಂತಿ ಮಾಡ್ತೀರಿ? ಹೌದೌದು ಹೌದು. ಹೆಚ್ಚಿನ ಹೌದು, ತಾಲೂಕಿನವರು ಬರುವವರು ಇದ್ರೆ ಅಲ್ಲಿ ಅವರಿಗೆ ಒಂದು ನಾವು ವ್ಯವಸ್ಥೆ ಮಾಡಿ ಕೊಡ್ತೇವೆ. ಈಗ ಒಂದು ವೇಳೆ ಅವರಿಗೆ ಕೆಲವರಿಗೆ ಅಲ್ಲಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಬೇಕು ಅಂತಾದ್ರೆ ಅಲ್ಲಿ ಹಾಸ್ಟೆಲ್ಗಳಲ್ಲಿ ಅಲ್ಲಿ ವ್ಯವಸ್ಥೆ ಮಾಡುವಂತಹ ಒಂದು ಮಾತುಕತೆ ಕೂಡ. ಹಾಸ್ಟೆಲ್ ವ್ಯವಸ್ಥೆ ಇದೆ ಅಲ್ಲಿ ಯೂನಿವರ್ಸಿಟಿ ಅದರ ಆವರಣದಲ್ಲಿರುವಂತಹ ವಿದ್ಯಾರ್ಥಿ ನಿಲಯಗಳಲ್ಲಿ ಉಳ್ಕೊಳ್ಳಿಸುವಂತ ವ್ಯವಸ್ಥೆ ಮಾಡಬಹುದಲ್ಲ? ಹೌದೌದು. ಈಗ ವಿದ್ಯಾರ್ಥಿಗಳು ಈಗ ಉದಾಹರಣೆ ಮತ್ತೆ ಅಲ್ಲಿ ಕನ್ನಡ ಡಿಪಾರ್ಟ್ಮೆಂಟ್ ಇದೆ ಅಲ್ಲಿ. ಹೌದೌದು. ಯೂನಿವರ್ಸಿಟಿಯಲ್ಲಿ ಅಲ್ಲಿ ಅವರು ಎಲ್ಲ ಭಾಗವಹಿಸ್ತಾರೆ. ಓಕೆ ಸರ್, ಧನ್ಯವಾದಗಳು ಮಾಹಿತಿಗಾಗಿ. ಹಾಗೆ ಸರ್, ಸಮ್ಮೇಳನದಲ್ಲಿ ಮೆರವಣಿಗೆದ್ದು ಏನು ಹೇಳಿಕೆ ಬಿಟ್ಟು ಹೋಯ್ತು, ಮೆರವಣಿಗೆ ಇರ್ತದೆ ಅಲ್ಲ? ಭಾರಿ ಅದ್ದೂರಿಯ ಮೆರವಣಿಗೆ ಇರ್ತದೆ. ಎಸ್ ಸರ್. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.